our YouTube channel. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 39. ಆ್ಯಸ್ ಯೂಸಲ್ ಎಂದಿನಂತೆ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತು ರೋಡಲ್ಲಿ ಬರಬೇಕಾದ್ರೆ ಇಬ್ಬರು ವಾಕ್ ಮಾಡ್ತಾಯಿದ್ರು. ಸೊ 4:15ಗೆ ಫಸ್ಟ್ ಟೈಮು ನಾನು ನೋಡಿದ್ದು. 4:15ಗೆ ಎದ್ದು ಅವರು ವಾಕಿಂಗ್ ಮಾಡ್ತಾಯಿದ್ರು. ಸೊ ನೋಡಿ ತುಂಬ ಖುಷಿ ಆಯಿತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಆ್ಯಸ್ ಎ ಫ್ರೆಂಡ್ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ. ನೀವು ಕೂಡ ಡೈಲಿ ಏನಾದರೂ ಒಂದು ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ, ಯೋಗ ಮಾಡೋದಾಗಲಿ, ವರ್ಕೌಟ್ ಮಾಡೋದಾಗಲಿ, ಜಿಮ್ಗೆ ಹೋಗೋದಾಗಲಿ, ಅಟ್ಲೀಸ್ಟ್ 10 to 15 ಮಿನಿಟ್ಸು ವಾಕ್ ಮಾಡಿ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಬೇಕು. ಕ್ಲಾಸಿಗೆ ರೀಚ್ ಆದೆ. ಸೊ ಆಲ್ಮೋಸ್ಟ್ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಆ ಟಾಪಿಕ್ ಏನಪ್ಪ ಅಂತಂದರೆ ಮಾನಸಿಕ ಒತ್ತಡ, ಅಂದರೆ ಮೈಂಡ್ ಸ್ಟ್ರೆಸ್. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತಂದರೆ ಮಾನಸಿಕ ಒತ್ತಡ ಅನ್ನೋದು ಕೇವಲ ಏಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇವತ್ತಿನ ಕಾಲದಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಕೂಡ ಒಂಥರ ಒತ್ತಡ ಇರುತ್ತೆ, ಹಾಗೆ ವರ್ಕ್ ಮಾಡೋರಿಗೂ ಕೂಡ ಒತ್ತಡ ಇರುತ್ತೆ, ಮನೆಯಲ್ಲಿ ಕೆಲಸ ಮಾಡೋರಿಗೂ ಕೂಡ ಒತ್ತಡ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಎಲ್ರಿಗೂ ಪ್ರಿಫರ್ ಮಾಡ್ತೀನಿ. ದಯವಿಟ್ಟು ನೀವು ಕೂಡ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇತ್ತೀಚೆಗೆ ನಮ್ಮೆಲ್ಲರ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದರೆ, ಮುಂಚೆ ನಾವು ಎದ್ದಿದ ತಕ್ಷಣ ನಾವು ಕೈಗಳು ನೋಡಿಕೊಂಡು ರೈಟ್ ಸೈಡ್ಗೆ ಎದ್ದು ನಮ್ಮ ದಿನನಿತ್ಯ ಕಾರ್ಯಕ್ಕೆ ತೊಡಗ್ತಾ ಇದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಎದ್ದ ತಕ್ಷಣ ನಾನು ಮೊಬೈಲ್ ಎಲ್ಲಿದೆ ಅಂತ ನೋಡೋ ಪರಿಸ್ಥಿತಿಲಿದ್ದೀವಿ. ಸೊ ಎಲ್ಲರೂ ಕೂಡ ಮೊಬೈಲ್ ಮೇಲೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಹಾಗೆ ಎಲ್ರಿಗೂ ಅವ್ರದ್ದೇ ಆದಂಥ ಒತ್ತಡ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ಲು ಆಫೀಸ್ಗೆ ಹೋಗೋರಿಗೆ ಅಲ್ಲಿ ಕೆಲಸದ ಮೇಲೆ ಒತ್ತಡ ಇರುತ್ತೆ. ಇನ್ ಕೇಸ್ ಸ್ಟೂಡೆಂಟ್ ಆಗಿದ್ದರೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ಗೆ ಓದಬೇಕು ಅನ್ನೋ ಒತ್ತಡ ಇರುತ್ತೆ. ಹಾಗೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೂ ಕೂಡ ಮನೆ ಜವಾಬ್ದಾರಿ ಆ ಒತ್ತಡ ಎಲ್ಲ ಇರುತ್ತೆ. ಇದೇ ರೀತಿ ಎಲ್ಲರೂ ಕೂಡ ಒಂದಲ್ಲ ಒಂದು ಒತ್ತಡದಲ್ಲಿ ಸಿಗಾಕೊಂಡಿರ್ತಾರೆ. ಸೊ ತುಂಬ ಜನಕ್ಕೆ ಈಚೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅವ್ರಿಗೇನು ಅಂತ ಅನ್ನಿಸ್ಬೋದು. ಬಟ್ ಆದರೆ ನಮ್ಮ ಮನಸ್ಸಿಗೆ ಏನು ಪ್ರಾಬ್ಲಮ್ ಇದೆ, ನಮಗೇನಾಗ್ತಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಮಾನಸಿಕ ಒತ್ತಡ ಅಂದರೆ ಏನು ಅಂತ. ಸೊ ಒತ್ತಡ ಅಂದರೆ ಕೇವಲ ದುಃಖ ಅಲ್ಲ. ಸೊ ಮನಸ್ಸಿನಲ್ಲಾಗುವಂಥ ನಿರಂತರ ಚಿಂತನೆ. ಸೊ ಫಾರ್ ಎಕ್ಸಾಂಪಲ್ಲು, ನಾಳೆ ಏನಾಗುತ್ತೆ, ಇವತ್ತೇನಾಗುತ್ತೆ, ಸೊ ಮುಂದೆ ನನ್ನ ಮಕ್ಕಳು ಭವಿಷ್ಯ ಏನು, ನನ್ನ ಆರೋಗ್ಯ ಹೇಗಿರ್ಬೋದು, ಸೊ ಯಾವಾಗ ಏನಾಗುತ್ತೆ ಅಂತ ಈ ಥರ ಒಂದೇ ವಿಚಾರನ ಯೋಚನೆ ಮಾಡ್ತಾ ಇರೋದು. ಸೊ ಇದು ಕೇವಲ ಜಸ್ಟ್ ಮನಸ್ಸಿಗೆ ಅಲ್ಲ, ನಮ್ಮ ದೇಹಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಈ ರೀತಿ ಯಾರೆಲ್ಲ ಫೀಲ್ ಮಾಡ್ತೀರಾ ಅದನ್ನು ನಾವು ಮಾನಸಿಕ ಒತ್ತಡ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ವಿಷಯ ತಿಳ್ಕೊಬೇಕು, ಅದೇನಪ್ಪ ಅಂತಂದರೆ ಆತಂಕ, ಅಂದರೆ ಭಯ. ಆತಂಕ ಅಂತ ಅಂದರೆ, ಭಯ ಅಂದರೆ ಏನಪ್ಪ ಅಂತಂದರೆ, ಇನ್ನೂ ಏನೂ ಆಗಿರಲ್ಲ, ಸೊ ಅದ್ರ ಬಗ್ಗೆ ನಮಗೆ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಂಟರ್ವ್ಯೂಗೆ ಹೋಗಿರ್ತೀವಿ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೇ ಭಯ ಬೀಳೋದು, ಅಯ್ಯೋ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ. ಸೊ ಎನಿವೆ ನೀವು ಇಂಟರ್ವ್ಯೂಗೆ ಹೋಗಲೇಬೇಕಲ್ಲ, ಅವಶ್ಯಕತೆ ಇದೆ, ಧೈರ್ಯವಾಗಿ ಹೋಗಿ. ಈ ಟೈಮಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಅಂತಂದರೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಬಾಡಿ ಎಲ್ಲ ಶೇಕ್ ಆಗುತ್ತೆ, ಬೆವರು ಜಾಸ್ತಿ ಆಗುತ್ತೆ. ಆಮೇಲೆ ತುಂಬ ಜನ ನಾಳೆ ಆಗೋ ಇನ್ಸಿಡೆಂಟ್ನ ನೆನೆಸ್ಕೊಂಡು ನೈಟೆಲ್ಲ ನಿದ್ದೆನೇ ಮಾಡಲ್ಲ. ಇನ್ ಕೇಸ್ ಈ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ದಯವಿಟ್ಟು ಯೋಗ ಮಾಡಿ. ಯೋಗ ಯಾಕೆ ಮಾಡಬೇಕು ಅಂತಂದರೆ, ಯೋಗ ಇಟ್ ಈಸ್ ನಾಟ್ ಜಸ್ಟ್ ಬೆಂಡಿಂಗ್ ಯುವರ್ ಬಾಡಿ ಅಥವಾ ಆಸನಗಳನ್ನ ಮಾಡೋದಲ್ಲ. ಸೊ ಯೋಗ ಮಾಡೋದ್ರಿಂದ ನಿಮ್ಗೇನೆಲ್ಲ ಅಡ್ವಾಂಟೇಜ್ ಅಂದರೆ, ಫಸ್ಟು ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೊತೀರ. ಆಮೇಲೆ ಯಾವ ರೀತಿ ಇನ್ಹೇಲ್ ಎಕ್ಸೇಲ್ ಮಾಡಬೇಕು, ಯಾವ ರೀತಿ ಉಸಿರಾಟನ ಮಾಡಬೇಕು ಅನ್ನೋದನ್ನು ತಿಳ್ಕೊತೀರ. ಹಾಗೆ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಲೈಫ್ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇರುತ್ತೆ. ಸ್ವಲ್ಪ ಜನಕ್ಕೆ ಹಣದ ಸಮಸ್ಯೆ ಇರುತ್ತೆ, ಸ್ವಲ್ಪ ಜನಕ್ಕೆ ಕೆಲಸ ಇಲ್ಲ ಅನ್ನೋ ಒಂದು ಸಮಸ್ಯೆ ಇರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಒಂದು ಸಮಸ್ಯೆ ಇರುತ್ತೆ. ಸೊ ಈ ಎಲ್ಲ ಒತ್ತಡನ ಕಮ್ಮಿ ಮಾಡ್ಕೊಬೇಕು ಅಂತಂದರೆ ಅದಕ್ಕೊಂದೇ ಒಂದು ಮಾರ್ಗ ಅಂದರೆ ಯೋಗ ಮಾಡೋದು. ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಿದ್ದೀರಾ ದಯವಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸೊ ಇನ್ ಕೇಸ್ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ಮೊದಲಿಗೆ ಎಫೆಕ್ಟ್ ಆಗೋದು ನಿಮ್ಮ ಸ್ಲೀಪಿಂಗ್ ಮೇಲೆ. ಸೊ ನೀವು ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೂ ಕೂಡ ಆಗಲ್ಲ. ಅದಾದಮೇಲೆ ಏನೆಲ್ಲ ಆಗುತ್ತೆ ಅಂದರೆ, ಬಾಡಿನಲ್ಲಿ ಎನರ್ಜಿನೇ ಇರೋಲ್ಲ. ಸೊ ಯಾವಾಗಲೂ ನೀವು ಒಂಥರ ಸೋಂಬೇರಿ ಥರನೇ ಇರ್ತೀರಿ, ಮತ್ತು ಸ್ಮಾಲ್ ವಿಚಾರಕ್ಕೆಲ್ಲ ನಿಮಗೆ ಕೋಪ ಬರ್ತಾ ಇರುತ್ತೆ. ಈ ರೀತಿ ಆಗೋ ಸಮಸ್ಯೆನ ಅವಾಯ್ಡ್ ಮಾಡಬೇಕು ಅಂತಂದರೆ ಯೋಗ ಮಾಡಬೇಕು. ಸೊ ಯೋಗ ಒಂದೇ ಮದ್ದು. ನಿಮ್ಮ ಒತ್ತಡನ ಕಮ್ಮಿ ಮಾಡ್ಕೊಬೇಕು ಅಂದರೆ ಯಾವುದೆಲ್ಲ ಅಭ್ಯಾಸ ಮಾಡಬೇಕು ಅಂದರೆ, ಮೊದಲಿಗೆ ಯೋಗ ಮಾಡೋದು ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ಯೋಗ ಸ್ಪರ್ಧೆ ಅಲ್ಲ, ನಿಮ್ಮ ದೇಹ ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ಬೆಂಡ್ ಮಾಡಬೇಕು. ಸೊ ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮೊದಲಿಗೆ ಮೆಡಿಟೇಷನ್ ಮೂಲಕ ಸ್ಟಾರ್ಟ್ ಮಾಡಬೇಕು. ಸೊ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಸುಖಾಸನ, ಸಿದ್ಧಾಸನ, ನಿಮ್ದು ಯಾವ ಕಂಫರ್ಟಬಲ್ ಇದೆ ಆ ಆಸನದಲ್ಲಿ ಕೂತ್ಕೊಳ್ಳಿ. ನಾನು ಕೂತ್ಕೊಂಡಿರೋದು ಸುಖಾಸನ ಅಂತ ಹೇಳ್ತೀವಿ. ಸೊ ಈ ಪೊಸಿಷನಲ್ಲಿ ಕೂತ್ಕೊಂಡು ಚಿನ್ ಮುದ್ರನ ಇಟ್ಕೊಂಡು ಜಸ್ಟ್ ಐಸ್ ಕ್ಲೋಸ್ ಮಾಡಿ ಜಸ್ಟ್ ಇನ್ಹೇಲ್ ಎಕ್ಸೇಲ್ ಮಾಡಬೇಕು. ನಿಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಯಾವ ರೀತಿ ಇನ್ಹೇಲ್ ಮಾಡಬೇಕು, ಯಾವ ರೀತಿ ಎಕ್ಸೇಲ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಸೊ ನೀವು ಬ್ರೀತ್ ಇನ್ ಮಾಡಬೇಕಾದ್ರೆ ಏನಾಗುತ್ತೆ, ಬ್ರೀತ್ ಔಟ್ ಮಾಡಿದರೆ ಏನಾಗುತ್ತೆ, ಇದನ್ನು ತಿಳ್ಕೊತ ಹೋಗಬೇಕು. ಇನ್ಹೇಲ್
out your all worries, tension, disturbance, internal disturbance. As you exhale through your all bad qualities and jealous, angriness. As you inhale, take medicines to the body. As you exhale through all disease out from your body. As you inhale, take positive. As you exhale through your all negatives. Relax. Relax. Slowly. Namaskara Mudra. Inhale, chant Omkara. Opening prayer. Sahana bhavatu, sahana bhunattu, saha viryam karavavahai, tejasvinavaditamastu, ma vidvishavahai. Om Shanti Shanti Shanti. Slowly release your hands and back side. Head kaina hinde tagondu inhale ಮಾಡ್ತಾ expand your chest. Exhale ಮಾಡ್ತಾ bend forward. Bend. Try to touch forehead to the ground. To salute Guru, parents. Inhale ಮಾಡ್ತಾ slowly come up. Exhale, release your hands and just off your hands. Shut your eyes. Blink your eyes and slowly open your eyes. Suprabhat. ಈ ರೀತಿ ಮೆಡಿಟೇಷನ್ನ ಮಾಡಬೇಕು. ಸೊ ಹಾಗೆ ನಿಮ್ಮ ಆತಂಕನೂ ಕೂಡ ಕಮ್ಮಿ ಮಾಡಬೇಕು ಮತ್ತು ನಿಮಗೆ ಭಯ ಇದ್ದರೆ ಅದನ್ನು ಕಮ್ಮಿ ಮಾಡಬೇಕು ಅಂತಂದರೆ ಮೆಡಿಟೇಷನ್ ಜೊತೆಗೆ ನೀವು ಪ್ರಾಣಾಯಾಮನೂ ಕೂಡ ಮಾಡಬೇಕು. ಪ್ರಾಣಾಯಾಮ ಅಂದರೆ ಏನಪ್ಪ ಅಂತಂದರೆ ಪ್ರಾಣ ಅಂದರೆ ಶಕ್ತಿ, ಆಯಾಮ ಅಂದರೆ ವಿಸ್ತರಣೆ ಅಥವಾ ನಿಯಂತ್ರಣ, ಕಂಟ್ರೋಲ್ ಮಾಡೋದು ಅಂತ. ನಾರ್ಮಲಾಗಿ ನಾವು ದಿನಕ್ಕೆ ಎಷ್ಟೊಂದು ಸಲ ಇನ್ಹೇಲ್ ಎಕ್ಸೇಲ್ ಮಾಡ್ತೀವಿ. 20,000-25,000 ಟೈಮು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ತೀವಿ. ಬಟ್ ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಫೋಕಸ್ ಮಾಡಿರಲ್ಲ ಅಥವಾ ತಿಳ್ಕೊಳ್ಳೋಕ್ಕೂ ಹೋಗಿರಲ್ಲ. ಆದರೆ ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನೀವು ಬ್ರೆತ್ ಮೇಲೆ ಕಂಟ್ರೋಲ್ನ ಇಡ್ತೀರಾ. ಹಾಗೆ ನಿಮ್ಮ ಮನಸ್ಸು ಮತ್ತು ಮೈಂಡ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಮತ್ತು ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ. ಪ್ರಾಣಾಯಾಮದಲ್ಲಿ ಯಾವುದೆಲ್ಲ ಮಾಡ್ಬೋದು ಅಂತಂದರೆ ಅನುಲೋಮ ವಿಲೋಮನೂ ಮಾಡ್ಬೋದು ಅಥವಾ ಭ್ರಮರಿ ಪ್ರಾಣಾಯಾಮನೂ ಮಾಡ್ಬೋದು. ನಾನು ನಿಮ್ಗೆ ಇವತ್ತು ಅನುಲೋಮ ವಿಲೋಮನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಇದನ್ನು ಮಾಡಬೇಕಾದ್ರೆ ನೀವು ಸುಖಾಸನದಲ್ಲಿ ಕೂತ್ಕೊಬೇಕು. ಅದಾದಮೇಲೆ ಬೆನ್ನ ಸ್ಟ್ರೈಟಾಗಿ ಇಟ್ಕೊಂಡಿರಬೇಕು. ನಂತರ ನಾಸಿಕ ಮುದ್ರೆ ಇಟ್ಕೊಂಡು ನೀವು ಫಸ್ಟು ಲೆಫ್ಟ್ ನಾಸ್ಟ್ರಿನ ಕ್ಲೋಸ್ ಮಾಡಬೇಕು, ಅಂದರೆ ನಿಮ್ಮ ಲೆಫ್ಟ್ ಮೂಗ್ನ ಕ್ಲೋಸ್ ಮಾಡಬೇಕು. ಅದಾದಮೇಲೆ ರೈಟಿಂದ ಇನ್ಹೇಲ್ ಮಾಡಬೇಕು. ಅದಾದಮೇಲೆ ರೈಟ್ ಮೂಗ್ನ ಕ್ಲೋಸ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್ ಮಾಡಬೇಕು. ಇವಾಗ ಲೆಫ್ಟಲ್ಲಿ ಇನ್ಹೇಲ್ ಮಾಡ್ತಾ ಲೆಫ್ಟ್ನ ಕ್ಲೋಸ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾಡಬೇಕು. ಈ ರೀತಿ ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಇರಬೇಕು. ಈ ರೀತಿ ಒಂದು 5 ಮಿನಿಟ್ಸ್ ಮಾಡಬೇಕು. ಸೊ ಮತ್ತೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇನ್ಹೇಲ್ನ ಉಸಿರನ್ನ ಎಳೆದು ಇಟ್ಕೊಳ್ಳೋದು ಅಥವಾ ಜೋರಾಗಿ ಬಿಡೋದನ್ನು ಮಾಡಬೇಡಿ. ನಾರ್ಮಲಾಗಿ ಇನ್ಹೇಲ್ ಎಕ್ಸೇಲ್ ಮಾಡಿ. ನಾಸಿಕ ಮುದ್ರ, ಸಿಟ್ ಸ್ಟ್ರೈಟ್, ಬೆನ್ನನ್ನು ಸ್ಟ್ರೈಟ್ ಆಗಿಡಬೇಕು. ಸ್ಟ್ರೈಟ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್. ನಾಸಿಕ ಮುದ್ರ, ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರೈಲ್. ರೈಟಿಂದ ಇನ್ಹೇಲ್ ಮಾಡಬೇಕು. Breathe in, right na close ಮಾಡಿ ಲೆಫ್ಟ್ ಅಲ್ಲಿ. Breathe out, ಮತ್ತೆ ಲೆಫ್ಟ್ ಅಲ್ಲೇ breathe in, ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಅಲ್ಲಿ. Breathe out,
Right ಅಲ್ಲಿ. Inhale. Close right. Exhale. Left in the exhale. ಮತ್ತೆ left in the inhale. Close your left nostrils and exhale. Inhale. ಈ ರೀತಿ ಅನುಲೋಮ ವಿಲೋಮನ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ವಿಡಿಯೋ ನೋಡಿಕೊಂಡು ನೀವು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿ. ಮತ್ತು ಇದು ಮಾಡೋದ್ರ ಬೆನಿಫಿಟ್ ಏನಪ್ಪ ಅಂತಂದರೆ, ನಾಡಿ ಶುದ್ಧ ಪ್ರಾಣಾಯಾಮನ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ಹೇಳ್ತೀವಿ. ಸೂರ್ಯ ಬಂದು ಬಿಸಿ, ಚಂದ್ರ ಬಂದು ಕೋಲ್ಡು. ಸೊ ಇದನ್ನು ಎರಡೂ ಕೂಡ ನೀವು ಇನ್ಹೇಲ್ ಎಕ್ಸೇಲ್ ರೈಟು ಮತ್ತು ಲೆಫ್ಟಿಂದ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಲು ಆಗೋಲ್ಲ ಮತ್ತು ತುಂಬ ಈಟು ಆಗೋಲ್ಲ. ಸೊ ನಿಮ್ಮ ಬಾಡಿ ಟೆಂಪ್ರೇಚರ್ನ ತುಂಬ ನಾರ್ಮಲಾಗಿ ಇಟ್ಕೊಂಡಿರುತ್ತೆ. ಸೊ ಯಾರಿಗೆಲ್ಲ ತುಂಬ ಬಾಡಿ ಈಟ್ ಇದೆ, ಯಾರೆಲ್ಲ ತುಂಬ ಕೋಲ್ಡ್ ಇದೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಬಾಡಿ ನಾರ್ಮಲ್ ಆಗಿರುತ್ತೆ. ಸೊ ಇದನ್ನು ಡೈಲಿ ಮಾಡಿದರೆ ಇನ್ನೂ ಒಳ್ಳೆಯದು. ಯಾರೆಲ್ಲ ನನಗೆ ಆಸನಗಳನ್ನ ಮಾಡೋಕ್ಕಾಗಲ್ಲ, ಬಾಡಿನ ಬೆಂಡ್ ಮಾಡೋಕ್ಕಾಗಲ್ಲ, ಕೈ ನೋವಿದೆ, ಕಾಲು ನೋವಿದೆ ಅಂತ ರೀಸನ್ ಹೇಳ್ತಿದ್ದೀರಲ್ಲ, ಅವರು ದಯವಿಟ್ಟು ಅಟ್ಲೀಸ್ಟ್ ಮೆಡಿಟೇಷನ್ನು ಅಥವಾ ಪ್ರಾಣಾಯಾಮನ ಮಾಡಿ. ಏಕೆಂದರೆ ಇದಕ್ಕಿಂತ ಈಸಿ ಯಾವುದೂ ಇಲ್ಲ. ಸೊ ಈಸಿ ಬಟ್ ಯು ವಿಲ್ ಗೆಟ್ ಮೋರ್ ಬೆನಿಫಿಟ್ ಔಟ್ ಆಫ್ ಇಟ್. ಮಾನಸಿಕ ಒತ್ತಡದಿಂದ ನೀವು ಈಚೆ ಬರಬೇಕು ಅಂತಂದರೆ ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮದ ಜೊತೆಗೆ ನೀವು ಒಂದೆರಡು ಲೈನ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದು, ಯು ಕಾಂಟ್ ಕಂಟ್ರೋಲ್ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್. ಎಲ್ಲವೂ ನಿಮ್ಮ ಕಂಟ್ರೋಲಲ್ಲಿ ಇರಲು ಸಾಧ್ಯವಿಲ್ಲ. ಇನ್ನೊಂದು, ನೀವು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸ್ತಾ ಬನ್ನಿ ಮತ್ತು ಕೃತಜ್ಞತೆಯನ್ನು ಬೆಳೆಸ್ಕೊಳ್ಳಿ. ಈ ಎಲ್ಲ ಅಭ್ಯಾಸಗಳನ್ನ ದಿನಕ್ಕೆ ಅಟ್ಲೀಸ್ಟ್ 15-20 ನಿಮಿಷ ಮಾಡ್ತಾ ಬನ್ನಿ. ಆಫ್ಟರ್ 1 month ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಯೋಗ ಜಸ್ಟ್ ನಿಮ್ಮ ಬಾಡಿ ಮಾತ್ರ ಅಲ್ಲ, ನಿಮ್ಮ ಆಲೋಚನೆ, ನಿಮ್ಮ ಉಸಿರಿನ ಮೇಲೆ, ನಿಮ್ಮ ಜೀವನ ದೃಷ್ಟಿಕೋನವನ್ನು ಕೂಡ ಬದಲಾಯಿಸುತ್ತೆ. ಹಾಗಾಗಿ ಪ್ರತಿದಿನ ಅಟ್ಲೀಸ್ಟ್ ಇದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಇದಾದಮೇಲೆ ನಾನು ಇವತ್ತು ಬ್ಲೂಸಿಂಗ್ ಎಕ್ಸಸೈಸ್ ಮಾಡಿ ಬಾಡಿನ ಫುಲ್ ಕಂಪ್ಲೀಟ್ ಸ್ಟ್ರೆಚಸ್ ಮಾಡ್ತಾ ಡಾಗ್ ಬ್ರೀತಿಂಗ್ ಎಕ್ಸಸೈಸು, ಹಾಗೆ ತ್ರಿಕೋನಾಸನ ಮತ್ತು ಸೂರ್ಯ ನಮಸ್ಕಾರನೂ ಕೂಡ ಮಾಡಿದೆ. ಯಾರೆಲ್ಲ ಇನ್ ಕೇಸ್ ನೀವು ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ನೋಡಿ. ಸೊ ಯು ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸು. ಯಾವ ರೀತಿ ಡಾಗ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು, ಸೂರ್ಯ ನಮಸ್ಕಾರ ಯಾವ ರೀತಿ ಮಾಡಬೇಕು, ತ್ರಿಕೋನಾಸನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಬೋದು. ಹಾಗಾದರೆ ಬನ್ನಿ ಡಾಗ್ ಬ್ರೀತಿಂಗ್ ಎಕ್ಸಸೈಸ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. Try to spread your legs. Take distance between arms, legs. ಪೊಸಿಷನ್ ಬಂದು ನಾಲ್ಗೆನ ಈಚೆ ಹಾಕಿ ಎಕ್ಸೇಲ್ ಮಾಡಬೇಕು. ಫಸ್ಟ್ ಇನ್ಹೇಲ್, ಟಂಗ್ ಹೌಚ್ ಈಚೆ ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ತೀರೋ ಸ್ಟ್ರೆಚ್ ಮಾಡಿ. ಸ್ಟಾರ್ಟ್. ಈ ರೀತಿ ಡಾಗ್ ಬ್ರೀತಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಫಸ್ಟ್ ಇನ್ಹೇಲ್ ಮಾಡಾದ್ಮೇಲೆ ನಾಲ್ಗೆನ ಕಂಪ್ಲೀಟ್ ಈಚೆ ಹಾಕಿ ಎಕ್ಸೇಲ್ ಮಾಡ್ತಾ ಇರಬೇಕು. ಅದು ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಇನ್ಹೇಲ್ ಕೂಡ ಆಗ್ತಾ ಇರುತ್ತೆ. ಸೊ ಇದನ್ನು ಅಟ್ಲೀಸ್ಟ್ 3 to 5 minutes ಮಾಡಿ. ಅದಾದಮೇಲೆ ನೀವು ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಅದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ದು ತ್ರಿಕೋನಾಸನ. ಹಾಗಾದರೆ ತ್ರಿಕೋನಾಸನ ಯಾವ ರೀತಿ ಮಾಡಬೇಕು ಅಂತಂದರೆ, Inhale, exhale, straight, shoulder level. Down. 1, 2, 3, 4, 5, 6, 7, 8, 9, 10. Inhale, exhale, bend forward, look flat. 1, 2, 3, 4, 5, 6, 7, 8, 9, 10. Twist. 1, maybe slightly. 2, 3, 4, 5, 6, 7, 8, 9, 10. Inhale and exhale, hold look front, bend. 1, 2, 3, 4, 5, 6, 7, 8, 9, 10. Inhale, exhale, hold, shoulder level. 1, 2, 3, 4, 5, 6, 7,
8, 9, 10. Inhale and exhale, bend, look front. 1, 2, 3, 4, 5, 6, 7, 8, 9, 10. Twist. Inhale and ಇವಾಗ ನಾನು ಯಾವ ಪೊಸಿಷನ್ನ ಹೋಲ್ಡ್ ಮಾಡಿದ್ದೀನಿ ಅದು ತ್ರಿಕೋನಾಸನ. ಸೊ ನಾರ್ಮಲಿಗೆ ತ್ರಿಕೋನಾಸನ ನೀವು ಒಂದೇ ಸಲ ಈ ಪೊಸಿಷನಿಗೆ ಬರ್ಬೋದು. ಬಟ್ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ ಅಂತಂದರೆ, ನೀವು ಫಸ್ಟು ಹ್ಯಾಂಡ್ಸ್ನ ಸ್ಟ್ರೈಟ್ ಮಾಡಿ, ಹೋಲ್ಡ್ ಮಾಡಿ, ಬೆಂಡ್ ಮಾಡಿ, ಮತ್ತು ಹೋಲ್ಡ್ ಮಾಡಿ ಟ್ವಿಸ್ಟ್ ಮಾಡೋದ್ರಿಂದ ಸೊ ನಿಮ್ಗೇನಾಗುತ್ತೆ, ಲೆಗ್ಗಿಗೆ ಸ್ಟ್ರೆಂತ್ ಸಿಗುತ್ತೆ, ಬಾಡಿ ಬ್ಯಾಲೆನ್ಸು ಕೂಡ ಸಿಗುತ್ತೆ. ಸೊ ಹಂಗಾಗಿ ನೀವು ಜಾಸ್ತಿ ಹೊತ್ತು ಮಾಡ್ಬೋದು. ಸೊ ರೈಟು ಮತ್ತು ಲೆಫ್ಟು ಎರಡು ಕಡೆನೂ ಕೂಡ ಮಾಡಬೇಕು. ಮಿನಿಮಮ್ 3 to 5 ಟೈಮ್ಸ್ ಈ ಥರ ಮಾಡಿ. ಸೊ ನೆಕ್ಸ್ಟು ನಾನು ಮಾಡಿದ್ದೆ ಸೂರ್ಯ ನಮಸ್ಕಾರ. हिरण्मयेन पात्रेण सत्यसायितं मुखं तत्त्वं भूषण्यपारणो सत्यधर्माय विष्टहे ॐ राम मित्राय नमः. Inhale, exhale, exhale, inhale, exhale, inhale. Exhale. Inhale. Exhale. Inhale. Exhale. Inhale. Exhale. And exhale. Inhale. Exhale. Inhale. Exhale. Inhale. Exhale. ಈ ಎಲ್ಲ ಎಕ್ಸಸೈಸ್ನ ಮಾಡಿ ನನ್ನ ಡೇ 39ನ ಕಂಪ್ಲೀಟ್ ಮಾಡಿದೆ. ಯಾರೆಲ್ಲ ಇದುವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊತ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನು ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ನಾಳೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ. Concentrate on breathe in and breathe out. Few rounds. Arap Namaskara Mudra. Inhale, chant Omkara with closing prayer. Om Sarve Bhavantu Sukhinah. Sarve Santu Niramaya. Sarve Bhadrani Paschantu. Ma Gaste Dukkha Bhantave. Om Shanti Shanti Shanti. Head hands company. Slowly take both the hand back side. Head hands come back side. Inhale, Martha, expand your chest. Exhale, Martha, bend forward. Bend. Try to touch forward to the ground to salute Guru, parents. Up. Inhale, Martha, slowly come up. Exhale, release your hands. Just rub Mari hands now. Start your eyes, face, ears, neck, chest, abdomen, thighs, knees, legs. Just blink your eyes and slowly open your eyes. Dhanyawad. Thank you, everyone.